ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಹಣ ಅಂತಂದರೆ ಒಂದು ರೀತಿ ಖುಷಿ, ಹಣ ಅಂತಂದರೆ ಒಂದು ರೀತಿ ನೆಮ್ಮದಿ, ಹಣ ಅಂತಂದರೆ ಏನೋ ಒಂದು ರೀತಿ ಕಾನ್ಫಿಡೆನ್ಸ್. ಹಣ ಲಕ್ಷ್ಮಿ ಯಾರಿಗೆ ಬೇಡ ಹೇಳಿ? ನಮ್ಮ ಜೀವನದುದ್ದಕ್ಕೂ ನಾವು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ನಮ್ಮ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಸಾಕಷ್ಟು ಹೋರಾಡ್ತೀವಿ, ಕಷ್ಟಪಟ್ಟು ದುಡಿತೀವಿ. ಇದೆಲ್ಲ ಮಾಡೋದು ಹಣ ನಮ್ಮ ಬಳಿ ಇರಬೇಕು ಅಂತ. ಆದರೆ ಎಷ್ಟೇ ಕಷ್ಟಪಟ್ಟರು, ಏನೇ ಮಾಡಿದ್ರು, ಎಷ್ಟೇ ದುಡಿದ್ರೂ ಒಂದೊಂದು ಸಲ ಹಣವನ್ನು ನಾವು ನಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಸಂಪಾದಿಸಿದ ಹಣ ಎಲ್ಲ ಹಾಗೆ ಖರ್ಚಾಗ್ತಾ ಹೋಗುತ್ತೆ. ಇನ್ನು ಎಷ್ಟೋ ಸಲ ಎಷ್ಟೇ ಕಷ್ಟಪಟ್ಟರೂ ಕೂಡ ದುಡ್ಡು ಅನ್ನೋದು ನಮ್ಗೆ ಒಲಿಯೋದೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಹೇಗೆ, ಹಣವನ್ನು ಸಂಪಾದನೆ ಮಾಡೋದಕ್ಕೆ ಯಾವ ರೀತಿಯಾದಂತಹ ಮಂತ್ರತಂತ್ರಗಳಿದೆ, ಯಾವ ರೀತಿಯಾದಂತಹ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡಬಹುದು, ಇದೆಲ್ಲದರ ಬಗ್ಗೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪಡೆದಿರುವ, ಹಾಗೆ ಲಕ್ಷಾಂತರ ಜನರ ಹಣದ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿರುವಂತಹ, ಉತ್ತಮ ಮಾರ್ಗದರ್ಶನಗಳನ್ನು ನೀಡ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರುಜಿಯವರು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಮುಂಬರುವ ಕ್ಲಾಸ್ನಲ್ಲಿ ಸಾಲವನ್ನು ತೀರಿಸುವಂತಹ ವಿಶ್ವತಂತ್ರ ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಅದರ ಜೊತೆಗೆ ಸಾಲ ತೀರಿಸುವಂತಹ ಒಂದು ಉಚಿತ ಸಾಲದ ಬ್ಲೂ ಪ್ರಿಂಟ್ ಅನ್ನು ಕೂಡ ಕೊಡ್ತಾ ಇದ್ದೀರಾ. ಹಾಗೆ 63 ದಿನಗಳ ಸರ್ವಸಿದ್ಧಿ ವ್ರತವನ್ನು ಕೂಡ ಹೇಳ್ಕೊಡ್ತಿದ್ದೀರಾ. ಅದರ ಜೊತೆಗೆ ಯಾವ ರೀತಿಯಾಗಿ ನಾವು ಒಂದು 3 ಲಕ್ಷವನ್ನು ಇನ್ವೆಸ್ಟ್ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭವನ್ನು ಗಳಿಸ್ಕೊಡ್ಬಹುದು ಅನ್ನುವಂಥ ಟೆಕ್ನಿಕ್ಗಳ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದೀರಿ. ಅದರ ಜೊತೆಗೆ ನಾವು ಯಾವ ರೀತಿ ಈ ಜನ್ಮದಲ್ಲಿ ನಮ್ಮ ಋಣಗಳು ಏನಿರುತ್ತೆ, ನಮ್ಮ ಕರ್ಮಗಳೇನಿರುತ್ತೆ, ಅವೆಲ್ಲವನ್ನ ಕಳ್ಕೊಂಡು ಋಣಮುಕ್ತರಾಗೋದು ಹೇಗೆ ಅನ್ನೋದನ್ನ ಕೂಡ ಮುಂಬರುವ ಕ್ಲಾಸ್ನಲ್ಲಿ ನಮ್ಮ ವೀಕ್ಷಕರಿಗೆ, ಹಾಗೆ ಕ್ಲಾಸನ್ನು ಅಟೆಂಡ್ ಮಾಡ್ತಿರುವಂಥವರಿಗೆ ತಿಳಿಸ್ಕೊಡ್ತಾ ಇದ್ರೆ ನಿಮಗೆ ಧನ್ಯವಾದಗಳು ಗುರುಜಿ. ನಾನು ಕೆಲವು ಅಂಶಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು. ನೋಡಿ, ಈ ಸಾಲ ತೀರಿಸುವ ಬ್ಲೂ ಪ್ರಿಂಟ್, ನಾನು ಇದಕ್ಕೂ ಮುಂಚೆ ಹಲವಾರು ಸಲ ಈ ಸಾಲ ತೀರಿಸುವುದರ ಬಗ್ಗೆನೇ ಕಾರ್ಯಾಗಾರವನ್ನು ಮಾಡಿದ್ದೇನೆ. ಈ ಬ್ಲೂ ಪ್ರಿಂಟನ್ನು ತೆಗೆದುಕೊಂಡಿದ್ದಾರೆ ತುಂಬ ಜನಕ್ಕೆ, ಇದು ಉಚಿತವಾಗಿ ಕೊಡುವಂಥದ್ದು. ಸೊ ಮುಂಬರುವ ವರ್ಕ್ಶಾಪ್ನಲ್ಲೂ ಯಾರ್ಯಾರು ಕಾರ್ಯಾಗಾರಕ್ಕೆ ಬರ್ತಿದ್ದಾರೋ ಅವರಿಗೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅರ್ಥ ಮಾಡಿಸಿ, ಹೇಗೆ ಮಂತ್ರತಂತ್ರಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು, ಹೇಗೆ ಹೆಚ್ಚು ಲಾಭವನ್ನು ಮಾಡುವಂಥದ್ದು, ಹೇಗೆ ಸಾಲ ಮುಕ್ತರಾಗಬೇಕು ಅಂತಂದರೆ ಏನೆಲ್ಲ ಕ್ರಿಯೆಗಳನ್ನು ಮಾಡೋದಿದೆ, ವಿಶ್ವಕ್ರಿಯೆಗಳನ್ನು, ಇದೆಲ್ಲವನ್ನು ನಾನು ಇದಕ್ಕೂ ಮುಂಚೆ ಹೇಳ್ಕೊಟ್ಟಿದ್ದೇನೆ. ಮುಂಬರುವ ವರ್ಕ್ಶಾಪಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಸಾಲದ ಕಾರ್ಯಾಗಾರವಾಗಿರೋದಕ್ಕೆ ಇದ್ರ ಬಗ್ಗೆ ಹೇಳ್ಕೊಡ್ತೇನೆ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ನಾಟ್ ಟೇಕಿಂಗ್ ದಿಸ್ ಬುಕ್ ಆ್ಯಂಡ್ ಜಸ್ಟ್ ಕೀಪಿಂಗ್ ಇಟ್ ಐಡಲ್. ಈ ಪುಸ್ತಕವನ್ನು ತೆಗೆದುಕೊಂಡೋಗಿ ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡು ಬಿಟ್ಟರೆ ಸಾಲ ಎಲ್ಲ ತೀರೋಗೋದಿಲ್ಲ. ಬಟ್ ಇದರಲ್ಲಿ ಏನಿದೆಯೋ ಅದನ್ನು ಮಾಡಿದಾಗ ಮಾತ್ರ ಪ್ರಯೋಜನ ಆಗುತ್ತೆ. ನೋಡಿ, ತುಂಬ ಜನ ನಮಗೆ ಹ್ಯಾಬಿಟ್ ಇದೆ, ರಾಮ ರಾಮ ಅಂತ ಕೋಟಿ ಸಲ ಬರೀತೇವೆ. ನೀವು ನನಗೆ ಹೇಳಿ, ರಾಮ 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 ಅಂತ ಕೋಟಿ ಸಲ ಬರೆಯೋ ಕಾರಣಕ್ಕೆ ರಾಮ ಬಂದು ಸಹಾಯ ಮಾಡ್ತಾನ? ಅಥವಾ ಬರೀದೇ ಇದ್ದರೂ ಪರವಾಗಿಲ್ಲ, ರಾಮನ ರೀತಿ, ರಾಮನ ಹೇಗೆ ರಾಮ ಬಯಸ್ತಾನೋ ನಾವು ಜೀವನ ಮಾಡಬೇಕು ಅಂತಂತೇಳಿ ಆ ರಾಮನ ಎಲ್ಲ ತತ್ವಗಳನ್ನು, ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ರಾಮನಾಗಿ ಬದುಕಿದರೆ ಆಗ ಪ್ರಾಬಬ್ಲಿ ಆ ದೇವರು, ರಾಮನ ಆಶೀರ್ವಾದ ನಮ್ಮ ಮೇಲೆ ಹೆಚ್ಚಿರುತ್ತೆ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲ, ಭಗವದ್ಗೀತೆ ನಮ್ಮ ಮನೆಗಳಲ್ಲಿ ಇದೆ ಅಂದ್ಕೊಳ್ಳೋಣ. ಭಗವದ್ಗೀತೆನೋ ಅಥವಾ ಕುರಾನೋ ಅಥವಾ ಬೈಬಲ್ಲೋ ಇವೆಲ್ಲ ನಮ್ಮ ಮನೆಗಳಲ್ಲಿ ಇರೋ ಕಾರಣಕ್ಕೆ ಆ ಭಗವಂತ ಬಂದು ನಮ್ಮ ಮನೆಯಲ್ಲಿದ್ದು ನಮ್ಮನ್ನೆಲ್ಲ ಕಾಪಾಡೋದಿಲ್ಲ. ಯಾವಾಗ ಭಗವದ್ಗೀತೆಯಲ್ಲಿರೋ ಶ್ರೀಕೃಷ್ಣನ ಸಾರವನ್ನು,
ಆ ಒಂದು ತತ್ವವನ್ನು ನಾವು ಪಾಲಿಸೋದಾದರೆ, ಬೈಬಲಲ್ಲಿರುವಂಥ ಒಂದು ಅಂಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಕುರಾನಲ್ಲಿರುವ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ನಾವು ಯಾವಾಗ ದೇವ ಮಾನವರಾಗ್ತೇವೋ, ಯಾವಾಗ ನಾವು ಆ ದೇವರ ರೀತಿ ಬದುಕ್ತೇವೋ, ಆಗ ಮಾತ್ರ ಆ ಯೂನಿವರ್ಸು, ಆ ವಿಶ್ವ, ಆ ದೇವರು ನಮಗೆ ಸಹಾಯ ಮಾಡೋದಕ್ಕೆ ಅಥವಾ ನಮ್ಮ ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ತುಂಬ ಜನ ಈ ಸಮಾಜ ಹೇಗಾಗ್ಬಿಟ್ಟಿದೆ ಈಗ ಅಂತಂದರೆ, ದೇರ್ ಆರ್ ಬಿಲೀವರ್ಸ್, ಐ ಮೀನ್ ದೇ ಬಿಲೀವ್ ಸೋ ಮಚ್ ಬಟ್ ದೇ ಡೋಂಟ್ ಫಾಲೋ. ಸೊ ನಾನು ನಂಬ್ತೇನೆ ಸ್ವಾಮಿ, ನನ್ನ ರಾಮ ಅಂದರೆ ಇಷ್ಟ, ನನಗೆ ಕೃಷ್ಣ ಅಂದರೆ ಇಷ್ಟ, ನನಗೆ ಜೀಸಸ್ ಅಂದರೆ ಇಷ್ಟ, ನನಗೆ ಅಲ್ಲಾ ಅಂದರೆ ಇಷ್ಟ, ಪಂಚಪ್ರಾಣ ರಾಯರಂದರೆ ಇಷ್ಟ ಅಂತೆಲ್ಲ ಹೇಳ್ತಾ ಇರ್ತಾರೆ. ಐ ಮೀನ್ ನಥಿಂಗ್ ರಾಂಗ್, ಅದು ತಪ್ಪಲ್ಲ, ಆ ಹೇಳುವಂಥದ್ದು ತಪ್ಪಲ್ಲ. ಆದರೆ ಅವರು ರಾಮನ ರೀತಿನೋ, ಕೃಷ್ಣನ ರೀತಿನೋ, ರಾಯರ ರೀತಿನೋ, ಜೀಸಸ್ ರೀತಿನೋ ಅಥವಾ ಅಲ್ಲಾ ರೀತಿನೋ ಬದುಕದೆ ಹೋದಾಗ ಐ ಥಿಂಕ್ ದೇ ಬಿಕಮ್ ಮಿಯರ್ ಬಿಲೀವರ್ಸ್ ಬಟ್ ನಾಟ್ ಸೋ ಮಚ್ ಆಸ್ ಫಾಲೋವರ್ಸ್. ನಾವು ಯಾವಾಗ ಫಾಲೋ ಮಾಡ್ತೇವೋ ಆಗ ಮಾತ್ರ ಯೂನಿವರ್ಸ್ನ ಆಶೀರ್ವಾದ ನಮಗೆ ಸಿಗೋದಕ್ಕೆ ಸಾಧ್ಯ. ಈಗ ನನ್ನನ್ನು ತೆಗೆದುಕೊಂಡ್ರೆ, ನನಗೆ ದೇವರು ಯಾರು ಅಂತ ನನಗೆ ಗೊತ್ತಿದೆ. ಪರ್ಸ್ನಲಾಗಿ ಮೀಟ್ ಮಾಡಿದಾಗ ಕೇಳಿ, ಸ್ವಾಮಿ ನೀವು ಯಾರನ್ನು ನಂಬ್ತೀರಾ ಅಂತಂದರೆ ನಾನು ಹೇಳ್ತೀನಿ, ನಾನು ಯಾರನ್ನು ನಂಬ್ತೀನಿ, ನಾನು ಯಾರಿಗೆ ಪೂಜೆ ಮಾಡ್ತೇನೆ, ನಾನೇನು ಮಾಡ್ತೇನೆ, ನಾನು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಬಟ್ ನನಗೆ ಗೊತ್ತಿದೆ ಪರ್ಸ್ನಲಾಗಿ ಯಾರಿಗೆ ನಾನು ಏನು ಮಾಡ್ತೇನೆ ಅಂತ. ಯೂನಿವರ್ಸ್ ಅಂತಂದರೆ ಏನು, ಅದು ಹೇಗಿದೆ, ಎಲ್ಲಿದೆ, ಯಾವ ರೀತಿ ಇದೆ, ಅದ್ರ ಶಕ್ತಿ ಏನು. ಸೊ ಇವೆಲ್ಲವನ್ನು ನಾನು ಮುಕ್ತವಾಗಿ ಮುಂಬರೋ ವರ್ಕ್ಶಾಪಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಐ ಬಿಲೀವ್ ಇನ್ ಯೂನಿವರ್ಸ್ ಆ್ಯಂಡ್ ಐ ಆಮ್ ಅ ಫಾಲೋವರ್ ಆ್ಯಂಡ್ ನಾಟ್ ಜಸ್ಟ್ ಅ ಬಿಲೀವರ್. ಟ್ರಸ್ಟ್ ಮೀ, ನಾನು ಇಲ್ಲಿ ಕೂತ್ಕೊಂಡು ಎಷ್ಟೋ ವರ್ಷಗಳಿಂದ ಮಾತಾಡ್ತಿದ್ದೇನೆ. ಯುಡ್ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್. ನಾನೂ ಅದರಲ್ಲಿ ಒಬ್ಬ ಅಂತ ನಾನು ನಿಜವಾಗ್ಲೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ನಾನು ಏನು ಹೇಳ್ತೇನೋ ಅದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಪಾಲಿಸ್ತಿದ್ದೇನೆ. ವೆನ್ ಐ ಸೇ ಐ ರೆಸ್ಪೆಕ್ಟ್ ವಿಮೆನ್, ನಾನು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೇನೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೇನೆ. ಆ್ಯಂಡ್ ಐ ರಿಯಲಿ ಮೀನ್ ಇಟ್. ನಾನು ಕೊಟ್ಟಿರೋದಕ್ಕೆ ನಾನು ಹೇಳ್ತಿರೋ ಅಂಥದ್ದು. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೇನೆ. ನಾನು ತಂದೆ ತಾಯಿ ನೋಡ್ಕೊಂಡಿರೋದಕ್ಕೆ ನಾನು ಹೇಳೋವಂಥದ್ದು. ಬಿಸ್ನೆಸ್ ಮಾಡಿ ಅಂತ ಹೇಳಿದ್ದೇನೆ. ನಾನು ಬಿಸ್ನೆಸ್ ಮಾಡ್ತಿರೋದಕ್ಕೆ ನಿಮ್ಗೆ ಹೇಳ್ಕೊಡ್ತಿರೋ ಅಂಥದ್ದು. ಸೊ ಆ ಭಗವಂತನ ರೀತಿ, ವಿಶ್ವದ ರೀತಿ ಯಾವಾಗ ನಾವು ಬದುಕ್ತೇವೋ ಆಗ ಮಾತ್ರ ನಾವು ಕೋರಿದ್ದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಖಂಡಿತವಾಗಿಯೂ ಫಾಲೋ ಮಾಡಬೇಕು. ಸೊ ಸಾಲ ತೀರಿಸುವ ಬ್ಲೂ ಪ್ರಿಂಟ್ ತುಂಬ ಅದ್ಭುತವಾದಂಥ ಪುಸ್ತಕ. ಕೇವಲ 15 ಪುಟಗಳು ಮಾತ್ರ ಇರುವಂಥದ್ದು. ಇಟ್ ಈಸ್ ಸೋ ಸಿಂಪಲ್ ಸೊ ಬಟ್ ಪಾಯಿಂಟ್ ಟು ಪಾಯಿಂಟ್ ಇಸ್ ಸೋ ಪ್ರಿಸೈಸ್ ಆ್ಯಂಡ್ ಬ್ಯೂಟಿಫುಲ್. ಸೊ ದಯವಿಟ್ಟು ಎಲ್ಲರೂ ಫಸ್ಟ್ ಅರ್ಥ ಮಾಡ್ಕೋಬೇಕು, ಎರಡನೇದು ಇದನ್ನು ಫಾಲೋ ಮಾಡಬೇಕು. ಸೊ ಐ ಹೋಪ್ ಯು ಆಲ್ ಡೂ ದಿಸ್. ಆ್ಯಂಡ್ ಯಾರೆಲ್ಲ ವರ್ಕ್ಶಾಪ್ ಬರ್ತಿದ್ದೀರೋ, ಸೊ ಏನೆಲ್ಲ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಸೊ ಎಲ್ಲರೂ ಈ ರೀತಿ ಹಳದಿ ಕಲರ್ ಪೇಪರ್ನಲ್ಲಿ ನಿಮ್ಮ ಎಲ್ಲ ಸಾಲಗಳನ್ನು ಕಪ್ಪು ಕಲರ್ ಪೆನ್ನಿನಲ್ಲಿ ಬರೆದುಕೊಂಡು, ಆಮೇಲೆ ಬರಬೇಕಂತಂದರೆ ರೆಡ್ಡಿಂಗ್ ಪೆನ್ನನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಬನ್ನಿ. ಹಾಗೆ ಈ ಹಳದಿ ಕಲರ್ ಪೇಪರ್ನ ಎಲ್ಲ ತುದಿಗಳಿಗೂ ಅಂಚುಗಳಿಗೂ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಕೊಂಡು ಬನ್ನಿ. ಹಾಗೆ ಏನೇನೆಲ್ಲ ತರಬೇಕಂತ ಮೇಡಮ್ ಈಗಾಗಲೇ ಹೇಳಿದ್ದಾರೆ. ಸೊ ನಿಂಬೆಹಣ್ಣು ಆಗ್ಬೋದು, ಉಪ್ಪಾಗ್ಬೋದು, ನವಧಾನ್ಯಗಳಾಗ್ಬೋದು, ಇವೆಲ್ಲವನ್ನು ಮಿಸ್ ಮಾಡದೆ ತೆಗೆದುಕೊಂಡು ಬನ್ನಿ. ವಿಶ್ವಕ್ರಿಯೆಗಳನ್ನು ನಾನು ಕ್ಲಾಸ್ನಲ್ಲಿ, ವರ್ಕ್ಶಾಪ್ನಲ್ಲಿ ನಿಮ್ಮ ಕೈಯಲ್ಲಿ ಮಾಡಿಸ್ತೇನೆ. ನಮ್ಮ ಕರ್ಮಗಳೆಲ್ಲವನ್ನು ಕಳೆದುಕೊಂಡು ನಾವು ಶ್ರೀಮಂತರು ಹೇಗೆ ಆಗುವುದನ್ನು ಅನ್ನೋಂಥದ್ದನ್ನು ನಾವು ಒಟ್ಟಿಗೆ ಕಲಿಯೋಣ. ಗುರುಜಿ, ಇವತ್ತು ಒಂದು ಬಹಳ ವಿಶೇಷವಾದಂತಹ ಒಂದು ಪ್ರಶ್ನೆಯೊಂದಿಗೆ ನಾನು ಬಂದಿದ್ದೀನಿ. ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ಎಷ್ಟೇ ದುಡಿದ್ರೂ ಕೂಡ ಹಣ ನಮ್ಮ ಜೊತೆ ನಿಲ್ತಾ ಇಲ್ಲ. ಮತ್ತು ಮಾಡಿದಂಥ ವ್ಯಾಪಾರದಲ್ಲಿ ಸರಿಯಾದಂಥ ಲಾಭ ಸಿಗ್ತಾ ಇಲ್ಲ, ವ್ಯಾಪಾರದಲ್ಲಿ ಬರೀ ಲಾಸೇ ಆಗ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ. ಈ ರೀತಿ ಸಿಚುವೇಶನ್ ಬಂದಂಥ ಸಂದರ್ಭದಲ್ಲಿ ನಾವು ಒಬ್ಬರು ಪಂಡಿತರ ಹತ್ರ ಕೇಳ್ತೀವಿ, ಏನಕ್ಕೆ ಈ ರೀತಿ ಆಗ್ತಾ ಇದೆ, ಏನು ಮಾಡಿದ್ರು ಒಂದು ಕಡೆ ಹಣ ನಿಲ್ತಿಲ್ಲ, ಹಣ ಸಾಕಾಗ್ತಾ ಇಲ್ಲ, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ, ಮನೇಲಿ ಶಾಂತಿ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ ಅಂತ ಕೇಳಿದಾಗ ಇದೆಲ್ಲ ಸಮಸ್ಯೆಗಳಿಗೂ ಪಿತೃದೋಷ ಕಾರಣ ಅಂತ ಒಬ್ಬರು ಪಂಡಿತರು ಹೇಳ್ತಾರೆ. ಹಾಗಾದರೆ ನಮ್ಮ ಕುಟುಂಬದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಆಗೋದಕ್ಕೂ ಪಿತೃದೋಷಕ್ಕೂ ಏನಾದರೂ ಸಂಬಂಧ ಇದೆಯಾ? ಪಿತೃದೋಷ ಇದ್ದಿದ್ದೇ ಆದಲ್ಲಿ, ಅದರಿಂದ ಈ ರೀತಿ ಸಮಸ್ಯೆಗಳೇ ಆಗ್ತಿದ್ದಲ್ಲಿ ಅದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೊಳ್ಬಹುದು? ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ? ಓಕೆ ಮೇಡಮ್, ಅದ್ಭುತವಾದ ಕ್ವೆಶನ್ ಕೇಳಿದ್ರು. ಪಿತೃಪಕ್ಷದ ಬಗ್ಗೆ ಇವತ್ತು ಕೇಳಿದ್ರು. ಈ ಪಿತೃಗಳಿಗೆ ನಾವೇನಾದರೂ ಮಾಡದೆ ಹೋದರೆ, ಕ್ರಿಯೆ ಅನ್ನುವಂಥದ್ದು ಏನಿದೆಯೋ ಅದನ್ನು ಮಾಡದೆ ಹೋದರೆ
ಅಥವಾ ಮಾಡಿದರೆ ಏನು ಪ್ರಯೋಜನ ಅಥವಾ ಏನು ತೊಂದರೆಗಳಾಗ್ಬೋದು ಮಾಡದೇ ಇದ್ದರೆ ಅಂತಂತೇಳಿ. ವೆರಿ ಸಿಂಪಲ್ ಕ್ವೆಶನ್ ನಾನು ನಿಮ್ಗೆ ಕೇಳುವಂಥದ್ದು. ಐ ಮೀನ್ ಪ್ರಾಕ್ಟಿಕಲಿ ಯು ನೀಡ್ ಟು ಟೆಲ್ ಮಿ, ನೀವು ನನಗೆ ಹೇಳಬೇಕು, ನಾವು ಯಾಕೆ ಇಂಥ ಊರಲ್ಲೇ ಹುಟ್ಟಬೇಕು? ನಾವು ಯಾಕೆ ಇಂಥ ಮನೆತನದಲ್ಲೇ ಹುಟ್ಟಬೇಕು? ಅಲ್ಲ, ನಾವು ಯಾಕೆ ಇಂಥವರು ಹೊಟ್ಟೆಯಲ್ಲೇ ಹುಟ್ಟಬೇಕು? ಅಲ್ಲ, ನಮಗೆ ಯಾಕೆ ಇವರೇ ಅಣ್ಣನೋ ಅಥವಾ ತಮ್ಮನೋ ಅಕ್ಕನೋ ತಂಗಿನೋ ಅಥವಾ ಇವರೇ ರಿಲೇಷನ್ ಯಾಕಾಗಬೇಕು? ಅಲ್ಲ, ಒಂದು ಸಲ ಕ್ವೆಶ್ಚನ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಈ ಪ್ರಪಂಚ ಎಷ್ಟು ದೊಡ್ಡದಿದೆ ಅಲ್ಲ, ಈ ಭೂಲೋಕ ಬಿಡಿ ಇನ್ನೂ ಎಷ್ಟೋ ಲೋಕಗಳು ಇದ್ದಾವೆ. ಇದೇ ರೀತಿ ಹೇಗೆ ಈ ಭೂಲೋಕ ಇದೆಯೋ ಅದೇ ರೀತಿ ಇನ್ನೂ ಎಷ್ಟೋ ಭೂಲೋಕಗಳು ಇದ್ದಾವೆ, ಎಷ್ಟೋ ಕಡೆ ಜನರಿದ್ದಾರೆ. ಅಲ್ಲ, ನಾವೆಲ್ಲರೂ ಅಲ್ಲೆಲ್ಲೋ ಹುಟ್ಟದೆ ಇಲ್ಲೇ ಹುಟ್ಟಿದ್ದೀವಿ. ಅದು ಮೈಸೂರು ಆಗ್ಬೋದು ಅಥವಾ ಮಂಗಳೂರು ಆಗ್ಬೋದು ಅಥವಾ ಬೆಂಗಳೂರು ಆಗ್ಬೋದು, ತುಮಕೂರು ಆಗ್ಬೋದು, ಬಳ್ಳಾರಿ ಆಗ್ಬೋದು, ರಾಯಚೂರು ಆಗ್ಬೋದು, ಗಂಗಾವತಿ ಆಗ್ಬೋದು, ಅಥವಾ ಇನ್ನುಳಿದ ಯಾವುದೇ ಭಾಗಗಳಾಗ್ಬೋದು, ಅಥವಾ ಪ್ರಪಂಚದ ಯಾವ ಮೂಲೆಯಲ್ಲೇ ಆಗ್ಬೋದು. ಅಲ್ಲ, ಯಾಕ್ರಿ ಇಂಥ ಜಾಗದಲ್ಲೇ ಹುಟ್ಟಿದ್ದೀವಿ ನಾವು? ಯು ಥಿಂಕ್ ಇಸ್ ಜಸ್ಟ್ ಅ ರ್ಯಾಂಡಮ್ ಥಿಂಗ್? ಏನೋ ಸಡನ್ನಾಗಿ ಹೇಗೋ ಆಗ್ಬಿಟ್ಟಿದೆ ಅಂತ ನಿಮ್ಗೆ ಅನಿಸ್ತಿದೆಯಾ? ಅಲ್ಲ, ಇನ್ನೊಂದು ಕೇಳ್ತೇನೆ, ಯಾಕೆ ನಾವು ಗಂಡಸಾಗೆ ಹುಟ್ಟಬೇಕು ಅಥವಾ ಹೆಂಗಸಾಗೆ ಹುಟ್ಟಬೇಕು ಅಥವಾ ಗಂಡು ಹೆಣ್ಣು ಅಲ್ಲದೇ ಹುಟ್ಟಬೇಕು? ಏಕೆ? ಅಲ್ಲ, ಯಾಕೆ ನಾವು ಪ್ರಾಣಿಯಾಗಿ ಹುಟ್ಟಬಾರ್ದಿತ್ತು? ಅಲ್ಲ, ಜಸ್ಟ್ ಕ್ವೆಶನ್ ಯುವರ್ ಸೆಲ್ಫ್. ಇದಕ್ಕೆಲ್ಲನೂ ಏನೋ ಅರ್ಥ ಇಲ್ಲ ಅಂತನಾ ಅಥವಾ ಎಲ್ಲ ಬೈ ಡಿಫಾಲ್ಟ್ ಏನೋ ಆಗ್ಬಿಡ್ತು ಅಂತನಾ? ಯಾರೋ ಒಬ್ರು ಹೇಳ್ತಾರೆ, ಈ ಸೈನ್ಸ್ ಹೇಳುತ್ತೆ, ವಿಜ್ಞಾನ ಹೇಳುತ್ತೆ, ಬಿಗ್ ಬ್ಯಾಂಗಿಂದ ಇದೆಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಆಯ್ತಪ್ಪ, ಅದನ್ನು ಒಪ್ಕೊಂಡು ಬಿಡೋಣ. ಈಗ ಬಿಗ್ ಬ್ಯಾಂಗ್ ಅಂತಂದರೆ ಒಂದು ಏನೋ ದೊಡ್ಡ ಒಂದು ಸೈನ್ಸಲ್ಲಿ ಒಂದು ದೊಡ್ಡ ಒಂದು ಪರಿವರ್ತನೆ ಅಂದ್ಕೊಳ್ಳೋಣ. ಅದಾಗೋದಕ್ಕೆ ದೊಡ್ಡ ಒಂದು ಬಾಂಬ್ ಬ್ಲಾಸ್ಟ್ ಥರ ಅನ್ನೋ ರೀತಿ. ಈ ಬಾಂಬ್ ಬ್ಲಾಸ್ಟ್ ಆಗಬೇಕಂತಂದ್ರೆ ಯಾರೋ ಬಾಂಬ್ ಸೃಷ್ಟಿ ಮಾಡಿರಬೇಕು, ಆಮೇಲೆ ಅದನ್ನು ಟ್ರಿಗರ್ ಮಾಡಬೇಕು. ಅಂದರೆ ಅದಕ್ಕೊಂದು ಬಟನ್ ಏನಾದರೂ ಇದ್ದರೆ ಪ್ರೆಸ್ ಮಾಡಬೇಕು. ಯಾರೋ ಒಂದು ವಿಜ್ಞಾನಿ ಕೇಳ್ತಾರೆ, ಅಲ್ಲ, ನೀವೆಲ್ಲ ಬಿಗ್ ಬ್ಯಾಂಗ್ ಅಂತ ಹೇಳ್ತೀರಾ, ಆ ಬಿಗ್ ಬ್ಯಾಂಗ್ ಆಗೋದಕ್ಕೆ ಬಟನ್ ಪ್ರೆಸ್ ಮಾಡಿದವ್ರು ಯಾರು ಅಂತ ಕೇಳ್ತಾರೆ. ಸೊ ಸೈನ್ಸ್ಗೆ, ವಿಜ್ಞಾನಿಗಳಿಗೆ ಇದಕ್ಕೆ ಉತ್ತರನೇ ಇಲ್ಲ. ಬಿಗ್ ಬ್ಯಾಂಗ್ ಆಗಿದೆ, ಯಾರು ಅದನ್ನು ಪ್ರೆಸ್ ಮಾಡಿದ್ರು, ಯಾರು ಅದನ್ನು ಇನಿಷಿಯೇಟ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ನಿಜ ಹೇಳಿ, ನಾವು ಸುಮ್ಮನೆ ಯಾರ್ಯಾರು ಹೊಟ್ಟೆಯಲ್ಲೋ ಹುಟ್ಟೋದಕ್ಕಾಗಲ್ಲ. ಸುಮ್ಮನೆ ಇಂಥ ಊರಲ್ಲೇ ಹುಟ್ಟೋದಕ್ಕಾಗಲ್ಲ. ಇಂಥ ಭಾಷೆನೇ ಮಾತಾಡೋಕ್ಕಾಗಲ್ಲ. ಇಂಥ ರಿಲೇಷನ್ಸೇ ನಮ್ಗೆ ಆಗಬೇಕು ಅಂತಂತೇನಿಲ್ಲ. ಇಂಥ ಪರಿಸರ, ಇಂಥ ಸನ್ನಿವೇಶ ಸುಮ್ಮನೆ ಸೃಷ್ಟಿ ಆಗಲಿಲ್ಲ. ಇದಕ್ಕೆಲ್ಲ ಒಂದು ಕಾರಣ ಇದೆ. ಯೂನಿವರ್ಸಲ್ಲಿ ಪ್ರತಿಯೊಂದು ಆರ್ಡರಲ್ಲೇ ಇದೆ. ನಥಿಂಗ್ ಈಸ್ ಇನ್ ಡಿಸಾರ್ಡರ್. ಯಾವುದೂ ಸಹ ಇದು ಸರಿಯಿಲ್ಲ ಅನ್ನೋ ರೀತಿ ಈ ಯೂನಿವರ್ಸ್ ಸೃಷ್ಟಿ ಆಗಲಿಲ್ಲ, ಗೊತ್ತಿರಲಿ. ನಿಮ್ಮ ಸಾಲಗಳೇನಿದೆಯೋ, ನಿಮ್ಮ ಕಷ್ಟಗಳೇನಿದೆಯೋ, ಅಥವಾ ನಿಮ್ಮ ರಿಲೇಷನ್ಶಿಪ್ಸಲ್ಲಿರೋ ಪ್ರಾಬ್ಲಮ್ಸ್ ಏನಿದೆಯೋ, ಅಥವಾ ನಿಮ್ಮ ವೈಮನಸ್ಸುಗಳಾಗಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ಗಳಾಗಲಿ, ಅಥವಾ ಏನೆಲ್ಲ ಆಗಿದೆಯೋ ಮನೆಯಲ್ಲಿ, ಯಾರೋ ತೀರೋಗಿರೋದಾಗಲಿ, ಅಥವಾ ಏನೋ ಡೈವರ್ಸ್ ಆಗಿರೋದಾಗಲಿ, ಅಥವಾ ಯಾವುದೇ ಪ್ರಾಬ್ಲಮ್ ಆಗಿರಲಿ ರೀ, ಪ್ರತಿಯೊಂದಕ್ಕೂ ಕಾರಣ ಇದೆ. ಅದು ನಮಗೆ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಬಟ್ ವಿಶ್ವಕ್ಕೆ ಎಲ್ಲವೂ ಗೊತ್ತಿದೆ, ಯೂನಿವರ್ಸ್ಗೆ ಎಲ್ಲವೂ ಗೊತ್ತಿದೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ಹಾಗಾಗಿ ನಮಗೆ ಒಳ್ಳೇದಾಗಬೇಕು ಅಂತಂದರೆ, ಇನ್ನು ಮುಂದೆ ಒಳ್ಳೇದಾಗಬೇಕು ಅಂತಂದರೆ ನಾವು ಪುಣ್ಯದ ಪಥದಲ್ಲಿ ನಡಿಬೇಕು. ಪುಣ್ಯ ಮಾಡೋ ಕೆಲಸಗಳನ್ನು ಮಾಡಬೇಕೆ ಹೊರತು ಕರ್ಮ ಮಾಡೋ ಕೆಲಸಗಳನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಈ ಸಾಲ ಅನ್ನುವಂಥದ್ದು ನಾವು ಮಾಡಿರೋ ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಮಾಡಿರೋ ಕರ್ಮಗಳಿಗೆ ಈ ಸಾಲವಾಗಿರುತ್ತೆ. ಈ ಸಾಲವೆನ್ನುವಂಥದ್ದೇ ಈ ಕಲಿಯುಗದಲ್ಲಿ ರಾಕ್ಷಸನ ರೀತಿ. ಕಲಿಯುಗದಲ್ಲಿ ಕಲಿ ಎಲ್ಲೆಲ್ಲಿದೆ? ಸಾಲದ ರೂಪದಲ್ಲೂ ಇದೆ. ಯಾರೋ ಒಬ್ಬರು ತಮಾಷೆಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ ಮೇಡಮ್? ಈ ಸಾಲ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ, ಸಾವಾಗಿರೋ ಮನೆ ಮುಂದೆ ಹಾಕಿರೋ ಪೆಂಡಲ್ ರೀತಿ ಅಂತೆ. ಸಾವಾಗ್ಬಿಟ್ಟಿದೆ ಮನೆಯಲ್ಲಿ. ಈಗ ನಮ್ಮ ಮನೆಯಲ್ಲಿ ಸಾವಾಗ್ಬಿಟ್ಟಿದೆಯಪ್ಪ, ಮನೆ ಮುಂದೆ ಪೆಂಡಲ್ ಹಾಕಿದ್ದಾರೆ, ಬಿಸಿಲು ಬರದೇ ಇರಲಿ ಬೀಳದೇ ಇರಲಿ ಅಂತ. ಅಲ್ಲ, ನಿಜವಾಗ್ಲೂ ಹೇಳಿ, ಆ ನೆರಳು, ಆ ಪೆಂಡಲ್ ಕೆಳಗಡೆ ನಾವು ಕೂತಿದ್ರೆ ನೆರಳೇನು ಬರುತ್ತೋ ಆ ನೆರಳು ತಂಪಾಗಿರುತ್ತಾ ಅಥವಾ ಬಿಸಿಲಿಗಿಂತ ಬಿಸಿಯಾಗಿರುತ್ತಾ? ಯೋಚನೆ ಮಾಡಿ. ಸೊ ಸಾಲ ಅನ್ನುವಂಥದ್ದು ರಾಕ್ಷಸನ ರೀತಿ. ಕ್ಷಣಿಕ ಆ ಮೊಮೆಂಟ್ರಿ ಸಂತೋಷ ಸಿಗ್ಬೋದೇ ಹೊರತು, ಬಟ್ ಇಫ್ ಯು ಸಿ ಫಾರ್ ಅ ಲಾಂಗ್ ಟೈಮ್, it will really haunt us, it will really trouble us, it will make us really feel so sick and
ಫೀಲ್ ಡಿಜೆಕ್ಟೆಡ್ ಆ್ಯಂಡ್ ಡಿಪ್ರೆಸ್ಡ್. ಸೊ ಹಾಗಾಗಿ ಸಾಲ ಮಾಡಬಾರ್ದು. ಒಂದು ವೇಳೆ ಮಾಡೋದೇ ಆದರೆ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಸಾಲ ಪಡೆದಿರೋ ಅಂಥದ್ದನ್ನು ಹೇಗೆ ಬಳಸಬೇಕು, ಇದನ್ನೆಲ್ಲವನ್ನು ನಾನು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇನೆ. ಯಾಕೆ ನಾನು ಪದೇ ಪದೇ ವರ್ಕ್ಶಾಪ್ ಅಂತ ಹೇಳ್ತಿರ್ತೇನೆ ಅಂತಂದರೆ ದೇರ್ ಆರ್ ಸೋ ಮಚ್ ಆಫ್ ಕಂಟೆಂಟ್. ಎಷ್ಟು ಕಂಟೆಂಟ್ ಇದೆ, ಆ ಕಂಟೆಂಟ್ ಎಲ್ಲನೂ ಕೆಲವು ಏಜಿಗೆ, ಈ ಒಂದು ವಯಸ್ಸಿಗೆ, ವಯೋಮಿತಿಗೆ ತಕ್ಕವಾಗಿರೋದಿಲ್ಲ. ಇಲ್ಲಿ ವಾಹಿನಿಯಲ್ಲಿ ಎಲ್ಲರೂ ನೋಡ್ತಿರ್ತೀರ, ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರಿಂದ ಹಿಡಿದು ದೊಡ್ಡವರು ಎಲ್ಲರೂ ನೋಡ್ತಿರ್ತೀರ. ಬಟ್ ನಾನು ಹೇಳುವಂಥದ್ದು, ಯಾರು ವರ್ಕ್ಶಾಪ್ ಬಂದಿರ್ತೀರೋ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ದೇರ್ ಆರ್ ಸಮ್ ಥಿಂಗ್ಸ್ ದ್ಯಾಟ್ ಓನ್ಲಿ ಫಾರ್ ಫ್ಯೂ ಪೀಪಲ್, ಓನ್ಲಿ ಫಾರ್ ಮೆಚ್ಯೂರ್ಡ್ ಆಡಿಯನ್ಸ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್. ಸೊ ಹಾಗಾಗಿ ನಾನು ಎಲ್ಲವನ್ನೂ ಹೇಳೋದಕ್ಕೆ ಹೋಗೋದಿಲ್ಲ. ಆಮೇಲೆ ಯು ಹ್ಯಾವ್ ಟು ಪೇ ಅ ಪ್ರೈಸ್ ಫಾರ್ ಇಟ್. ಎಲ್ಲ ವಿದ್ಯೆಗೂ, ಎಲ್ಲ ಜ್ಞಾನಕ್ಕೂ ಒಂದು ಬೆಲೆ ಅನ್ನೋವಂಥದ್ದು ಇರುತ್ತೆ. ನಾನು ಕೊಡುವಂಥದ್ದು ವಿಶ್ವಜ್ಞಾನ. ನಾನು ಕೊಡುವಂಥದ್ದು ನಿಜವಾಗ್ಲೂ ಎಲ್ಲೋ ಕ್ಲಾಸಲ್ಲೋ, ಸ್ಕೂಲಲ್ಲೋ, ಕಾಲೇಜಲ್ಲೋ, ಟ್ಯೂಷನ್ ಸೆಂಟ್ರಲ್ಲೋ ಅಥವಾ ಬುಕ್ಸಲ್ಲೋ ಇರೋವಂಥದ್ದಲ್ಲ. ಇದು ವಿಶ್ವಜ್ಞಾನ. ಇದಕ್ಕೊಂದು ಬೆಲೆ ಇದೆ. ಬೆಲೆ ಕೊಟ್ಟಾಗ ಮಾತ್ರ ನಾವು ಅದಕ್ಕೆ ಮರ್ಯಾದೆ ಕೊಡೋದಕ್ಕೆ ಸಾಧ್ಯ. ನಾವೆಲ್ಲ ಉಚಿತವಾಗಿ ಏನೆಲ್ಲ ಪಡ್ಕೊಂಡಿದ್ದೀವೋ ಜೀವನದಲ್ಲಿ ಇಲ್ಲಿ ತನಕ, ಅದಕ್ಕೆಲ್ಲದಕ್ಕೂ ನಾವು ಮರ್ಯಾದೆ ಕೊಡೋದಕ್ಕೆ ಆಗಿಲ್ಲ, ಮರ್ಯಾದೆ ಕೊಡೋದೂ ಇಲ್ಲ. ಅದು ಮನುಷ್ಯನ ಸಹಜ ಒಂದು ಗುಣ. ನೋ ಮ್ಯಾನ್ ಆರ್ ನೋ ವುಮನ್ ಹ್ಯಾಸ್ ಎವರ್ ರೆಸ್ಪೆಕ್ಟೆಡ್ ಎವ್ರಿಥಿಂಗ್ ದ್ಯಾಟ್ ಹ್ಯಾಸ್ ಕಮ್ ಫಾರ್ ಫ್ರೀ. ಎವ್ರಿಥಿಂಗ್ ದ್ಯಾಟ್ ವಿ ವ್ಯಾಲ್ಯೂ, ಎವ್ರಿಥಿಂಗ್ ದ್ಯಾಟ್ ವಿ ಪ್ರೈಸ್ ಇಟ್, we really mean it and we show a lot of respect and love towards it. ಸೊ ನಾವು ಮರ್ಯಾದೆ ಕೊಡೋರಾಗೋಣ, ಈ ವಿದ್ಯೆಯನ್ನು ಎಲ್ಲರೂ ಕಲಿಯೋಣ. ಓಕೆ, ಸೊ ಕಮಿಂಗ್ ಟು the question ma'am asked to elaborate a little more. ಸೊ ನಾವು ಈ ಪಿತೃಪಕ್ಷ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದ್ದಾಗಿದೆ. ಪಿತೃಪಕ್ಷದಲ್ಲಿ ನಾವು ಶ್ರಾದ್ದವನ್ನು ಮಾಡ್ತೇವೆ, ತರ್ಪಣವನ್ನು ಬಿಡ್ತೇವೆ, ಪಿಂಡದಾನವನ್ನು ಮಾಡ್ತೇವೆ, ಹಾಗೂ ವಿಶ್ವದಾನಗಳನ್ನು ಮಾಡ್ತೇವೆ. ಇದನ್ನೆಲ್ಲ ಮಾಡಲೇಬೇಕು. ನಮ್ಮದು ಸನಾತನ ಧರ್ಮ. ಈ ಧರ್ಮ ಹೇಗಿದೆ ಅಂತಂದರೆ ಪರಿಪೂರ್ಣವಾಗಿರುವಂಥದ್ದು. ಇದು ಕೇವಲ 1500, 2000, 3000 ವರ್ಷಗಳಿಂದ ಸ್ಟಾರ್ಟ್ ಆಗಿರುವಂಥ ಯಾವುದೋ ಒಂದು ಪಂಗಡವಲ್ಲ. ಇದು ನಮ್ಮ ಬ್ಲಡ್ಡಲ್ಲೇ ಇರುವಂಥದ್ದು. ಈ ಭೂಮಿ, ಈ ಸಂಸ್ಕಾರ, ಈ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂಥದ್ದು. ಸೊ ನೀವು ವೇದ, ಉಪನಿಷತ್ತುಗಳು, ಈ ಪುರಾಣಗಳನ್ನು ಓದೋದೇ ಆದರೆ, ಅದರ ತತ್ವವನ್ನು ಪರಿಪೂರ್ಣವಾಗಿ ಅರ್ಥವಾಗೋದಾದರೆ ಈ ವಿಶ್ವವೇ ನಮಗೆ ಅರ್ಥವಾಗಿಬಿಡುತ್ತೆ. ಯಾವುದೋ ಒಂದು ಕಾಲದಲ್ಲಿ ಎಷ್ಟೋ ಲಕ್ಷ ವರ್ಷಗಳ ಹಿಂದುಗಡೆನೆ ನಮಗೆ ಎಲ್ಲವೂ ಗೊತ್ತಿತ್ತು. ಅಷ್ಟರ ಮಟ್ಟಿಗೆ ನಾವು ಬೆಳೆದಿದ್ವು. ಋಷಿಗಳಂತ ನಾವೇನು ಕರಿತೇವೋ ಅವರೆಲ್ಲ ಮಾಡರ್ನ್ ಡೇ ಪ್ರಪಂಚದಲ್ಲಿ ನಾವು ಅವ್ರನ್ನ ಸೈಂಟಿಸ್ಟ್ ಅಂತ ಕರಿಬೋದೇನೋ. ನಾಟ್ ಜಸ್ಟ್ ಸೈಂಟಿಸ್ಟ್, ಅದಕ್ಕೂ ಮೇಲೆ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಋಷಿಗಳನ್ನ ಸೈಂಟಿಸ್ಟ್ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದು ಫಾರ್ ಸುಪೀರಿಯರ್. ಸೊ ಹಾಗಾಗಿ ಅವರು ಇದನ್ನೆಲ್ಲ ನಮಗೆ ಹೇಳ್ಕೊಟ್ಟು ಹೋಗಿರುವಂಥದ್ದು. ಪ್ರಾಬಬ್ಲಿ ಅವರು ಮಾತ್ರ ಅಲ್ಲ, ದೇವತೆಗಳೇ ನಮಗೆ ಬಂದು ಈ ರೀತಿ ಹೇಳ್ಕೊಟ್ಟಿರೋವಂಥದ್ದು. ಇದಕ್ಕೊಂದು ತಾತ್ಪರ್ಯ ನೋಡಿ. ಈಗ ನಮ್ಮ ಮನೆಗೆ ಯಾರೋ ಒಬ್ಬರು ಸಡನ್ನಾಗಿ ಬರ್ತಾರಪ್ಪ, ನಿಮ್ಮ ಮನೆಗೆ ಯಾರೋ ಒಬ್ಬರು ಸಡನ್ನಾಗಿ ಗೆಸ್ಟ್ ಬರ್ತಾರೆ. ಅವ್ರು ಗೆಸ್ಟ್ ಬಂದಾಗ ನೀವು ಅವ್ರಿಗೆ ಕೂತ್ಕೊಳ್ಳಿ ಅಂತಲೂ ಹೇಳಲ್ಲ, ನೀರು ಕೊಡಲ್ಲ, ಏನಾದರೂ ಊಟ ಮಾಡ್ತೀರಾ ಅಂತಲೂ ಕೇಳಲ್ಲ, ಏನೂ ಮಾಡಲ್ಲ. ಅವ್ರು ಬರ್ತಾರೆ, ಎಲ್ಲ ಬಂದು ನೋಡ್ತಾರೆ, ನಾನು ಯಾರೂ ಗಮನಿಸ್ತಾ ಇಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ. ಬೇಜಾರು ಮಾಡ್ಕೊಳ್ತಾರೋ, ಬೇಜಾರು ಮಾಡ್ಕೊಳ್ಳಲ್ವ? ಆಮೇಲೆ ಇನ್ನೊಂದು ಮೇಡಮ್, ಈ ಕಾಮನ್ ಆಗಿ ಈ ಕಲಿಯುಗದಲ್ಲಿ ಇನ್ನೊಂದು ಕಾಯಿಲೆ ಒಂದಿದೆ. ನಾವು ಹೇಳ್ತೇವೆ, ಬಟ್ ಅದನ್ನು ನಿಜವಾಗ್ಲೂ ವಿ ಡೋಂಟ್ ಮೀನ್ ಇಟ್. ಅದಕ್ಕೆ ಅರ್ಥ ಕೊಡೋದಿಲ್ಲ. ಈಗ ಯೂಶ್ವಲಿ ಜನಗಳು ಊರ ಕಡೆ ಆಗಲಿ ಅಥವಾ ಎಲ್ಲೇ ಆಗಲಿ ಹೇಳ್ತಿರ್ತಾರಲ್ವ, ಊಟ ಆಯಿತಾ, ಬನ್ನಿ ಊಟ ಮಾಡೋಣ ಅಂತೇಳಿ. ನಿಜವಾಗ್ಲೂ ನಾವು ಊಟ ಮಾಡೋಣ ಅಂತ ಕರೆಯೋವಂಥದ್ದು ಅಥವಾ ಸುಮ್ಮನೆ ಬಾಯಿ ಮಾತು ಕರೆಯೋವಂಥದ್ದು? ನೀವು ಯೋಚನೆ ಮಾಡಿ ನೋಡಿ. ನಾನು ಎಷ್ಟೋ ಸಲ ಅಂದ್ಕೊಳ್ತೇನೆ, ಈ ನನ್ನ ಮಕ್ಕಳೆಲ್ಲ ಸುಳ್ಳು. ಸಪೋಸ್ ನಾನೇನಾದರೂ ಊಟಕ್ಕೆ ಬರ್ತೀನಿ ಅಂದ್ಬಿಟ್ರೆ ಗಾಬರಿ ಆಗಿಬಿಡುತ್ತೆ ಅವರಿಗೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಹೌ ಆರ್ ಯು ಅಂತ ಕೇಳ್ತಾರಲ್ವ, ಎಷ್ಟು ದೊಡ್ಡ ಸುಳ್ಳು ಗೊತ್ತಾ ಅದು? ಎಲ್ಲರೂ ಸುಳ್ಳೇ ಹೇಳೋದು. ಐ ಆಮ್ ಫೈನ್ ಅಂತ ಹೇಳ್ತಾರೆ ನೋಡಿ. Who's fine? I don't know if they're really fine, but they simply say I am fine. But that's the biggest lie that the world has sold us, and we are selling it right now also. ಸೊ ಹಾಗಾಗಿ ಈ ಕ್ರಿಯೆಗಳನ್ನೆಲ್ಲ ಮಾಡಬೇಕು. ಯಾಕೆ ಮಾಡಬೇಕು? ಆಫ್ಟರ್ ಆಲ್ ಯಾರೋ ಗೆಸ್ಟ್ ಮನೆಗೆ ಬಂದ್ರೇ ನಾವು ನೋಡಿಲ್ಲ ಅಂತಂದರೆ ಅವ್ರು ಬೇಜಾರು ಮಾಡಿಕೊಂಡು ಶಾಪ ಹಾಕಿ ಹೋಗೋದಾದರೆ, ಇನ್ ಇಮ್ಯಾಜಿನ್ ನಮ್ಮ ಪಿತೃಗಳು. ನಾನು ಈಗಾಗಲೇ ಹೇಳ್ದಾಗೆ ಯೂನಿವರ್ಸಲ್ ಎಲ್ಲ ಆರ್ಡ್ರಲ್ಲಿದೆ.
ಇಂಥವರೇ ನಮ್ಮ ತಾತ ಆಗಿರಬೇಕು, ಇಂಥವರೇ ನಮ್ಮ ಅಜ್ಜಿ ಆಗಿರಬೇಕು, ಇಂಥವರೇ ನಮ್ಮ ಮುತ್ತಾತ ಮುತ್ತಜ್ಜಿ ಆಗಿರಬೇಕು, ಇಂಥವರೇ ನಮ್ಮ ತಂದೆ ತಾಯಿ ಆಗಿರಬೇಕು, ಇಂಥವರೇ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಆಗಿರಬೇಕು ಅಂತ ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿರೋದೇ ಆದರೆ, ನಮ್ಮ ತಂದೆ ತಾಯಿಗಳ ಅಥವಾ ಪೂರ್ವಜರ ಆಸ್ತಿಯಲ್ಲಿ ನಾವು ಪಾಲು ತೆಗೆದುಕೊಳ್ಳೋದು ಸರಿ ಅನ್ನೋದಾದರೆ, ಹಾಗಾದರೆ ಅವ್ರು ಮಾಡಿರೋ ಕರ್ಮಗಳಲ್ಲೂ ಅವ್ರು ಮಾಡಿರೋ ದೋಷಗಳಲ್ಲೂ ನಮಗೆ ಪಾಲಿದೆಯೋ ಪಾಲಿಲ್ವೋ ನೀವೇ ಯೋಚನೆ ಮಾಡಿ ನೋಡಿ. ಸೊ ಅವ್ರ ಆಸ್ತಿ ಅನುಭವಿಸಿರ್ತೀವಿ, ಅವ್ರ ಪುಣ್ಯವನ್ನು ಅನುಭವಿಸಿರ್ತೀವಿ, ಅವ್ರ ಕರ್ಮಗಳನ್ನು ತೆಗೆದುಕೊಂಡಿರ್ತೇವೆ. ವರ್ಷಕ್ಕೊಂದು ಸಲ ಈ ಪಿತೃಲೋಕದಿಂದ ನಮ್ಮ ಪೂರ್ವಜರು ಯಾರಿರ್ತಾರೋ ಇವರೆಲ್ಲ ಬರ್ತಾರಂತೆ. ಸೊ ಇದು ನಿಜವಾಗ್ಲೂ ನನಗೆ ಗೊತ್ತಿರೋ ಪ್ರಕಾರ ಸತ್ಯನೇ. ಬಿಕಾಸ್ ಇದಕ್ಕೆ ನಂಟಿದೆ, ಇದಕ್ಕೆ ಒಂದು ಒಡನಾಟ ಇದೆ, ಯಾವುದ್ಯಾವುದೋ ಸುಮ್ಮನೆ ಆಗಲಿಲ್ಲ. ಸೊ ಒಂದು ಬಂಧನ ಅನ್ನೋದಿದೆ. ಸೊ ಅವರು ವರ್ಷಕ್ಕೊಂದು ಸಲ ಬಂದಾಗ ಅವ್ರೇನು ಮಿನಿಮಲ್ ಎಕ್ಸ್ಪೆಕ್ಟೇಷನ್ ಏನಿದೆ, ಅಪ್ಪ ನಮ್ಮ ಮನೆಗೆ ಹೋಗ್ತಿದ್ದೀವಿ, ನೋಡೋಣ ಏನೋ ನನಗೆ ಊಟ ನೀರು ಏನಾದರೂ ಕೊಡ್ತಾರೇನೋ ಅಥವಾ ಹೇಗಿದೆಯಾ ಅಂತ ವಿಚಾರಿಸ್ತಾರೇನೋ ಅನ್ನೋಂಥದ್ದು ಇರುತ್ತೆ. ಅದೇ ನಾವು ಮಾಡೋವಂಥ ಈ ಶ್ರಾದ್ದ ಆಗ್ಬೋದು, ದಾನ ಆಗ್ಬೋದು, ಪಿಂಡ ಪ್ರದಾನ ಇವೆಲ್ಲವೂ ಆಗ್ಬೋದು, ಕ್ರಿಯೆಗಳಾಗ್ಬೋದು. ಸೊ ನಾವು ಯಾವತ್ತೂ ಅದನ್ನೆಲ್ಲ ಮಾಡೋದಿಲ್ವೋ, ಜಸ್ಟ್ ಇಮ್ಯಾಜಿನ್ ನಮ್ಮ ಮನೆಗೆ ಬರ್ತಾರೆ, ನಾವು ಯಾರೂ ಕೇರೆ ಮಾಡಲ್ಲ, ಅವ್ರನ್ನ ನೆನೆಸ್ಕೊಳ್ಳೋದೂ ಇಲ್ಲ, ಇನ್ನು ಊಟ ಇಡೋದಿರಲಿ ನೀರು ಇಡೋದಿರಲಿ ಏನೂ ಮಾಡೋದೇ ಇಲ್ಲ. ಅವ್ರೇನು ಮಾಡ್ಬೋದು? ಯೂಶ್ವಲಿ ಮನೆಗೆ ಬಂದವ್ರು ನಾವೇನು ನೋಡ್ಕೊಳ್ದೆ ಹೋದರೆ ಹೇಗೆ ಶಾಪ ಹಾಕಿ ಆ ಗೆಸ್ಟನ್ನವರೇ ಶಾಪ ಹಾಕಿ ಹೋಗ್ತಾರೋ, ಇನ್ನು ನಮ್ಮ ಮನೆಯವರು ಎಷ್ಟು ಬೇಜಾರಾಗ್ಬೋದು. ಜಸ್ಟ್ ಥಿಂಕ್ ಅಬೌಟ್ ಇಟ್. ನಿಮ್ಗೆ ಇದು ಅರ್ಥ ಆಗಬೇಕಂದ್ರೆ ಇನ್ನೊಂದು ಸಲ ಹೇಳ್ತಿದ್ದೀನಿ. ಆಫೀಸಿಂದ ಮನೆಗೆ ಬರ್ತೀವಿ, ಸಡನ್ನಾಗಿ ಬಂದಾಗ ಮನೆಯಲ್ಲಿ ಹೆಂಡ್ತಿ ಇರ್ತಾಳೆ ಅಥವಾ ಮಕ್ಕಳು ಇರ್ತಾರೆ, ಕೇರೆ ಮಾಡಲ್ಲ. ನೀರು ಬೇಕಾರೆ ಅಂತ ಕೇಳೋದಿಲ್ಲ, ಅಥವಾ ಊಟಕ್ಕೆ ಏನಾದರೂ ಕೊಡಲ ಅಥವಾ ತಿಂಡಿಗೆ ಏನೋ ಕೊಡಲ, ಏನೂ ಹೇಳೋದಿಲ್ಲಪ್ಪ. ನಿಮ್ಮನ್ನು ಕೇರೆ ಮಾಡಲ್ಲ, ಬಿಟ್ಬಿಡ್ತಾರೆ. ಎಷ್ಟು ಕೋಪ ಬರುತ್ತೆ ನಿಮಗೆ? ಹೊಟ್ಟೆ ಹಶ್ವಾಗ್ತಿರುತ್ತೆ, ಊಟ ಹಾಕ್ಕೊಡಲ್ಲ ಅಥವಾ ಊಟ ಮಾಡಿರಲ್ಲ. ಹೇಗೆ ಅನಿಸ್ಬೋದು ನಿಮಗೆ? ಅಷ್ಟೇ ಸಿಟ್ಟು ಅವ್ರಿಗೂ ಆಗುತ್ತಲ್ವ. ಸೊ ಹಾಗಾಗಿ ಇದೆಲ್ಲ ವಿಶ್ವಜ್ಞಾನದಲ್ಲಿ ಮಾಡಿರೋ ಅಂಥದ್ದು. ಸನಾತನ ಧರ್ಮದ ಪ್ರಕಾರ ನಾವು ಯಾವಾಗ ಮಾಡೋದಿಲ್ವೋ ಅದಕ್ಕೆ ನಮಗೆ ಶಾಪಗ್ರಸ್ತರಾಗ್ತೇವೆ, ಶಾಪಗಳು ನಮಗೆ ತಟ್ಟುಬಿಡುತ್ತೆ. ಸೊ ಮುಂಬರುವ ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಇದು ಸಾಲದ ವರ್ಕ್ಶಾಪ್ ಆಗಿರೋದಕ್ಕೆ, ಹೇಗೆ ಈ ಪಿಂಡ ಪ್ರದಾನ ಆಗ್ಬೋದು ಅಥವಾ ಈ ವಿಶ್ವಕ್ರಿಯೆಯನ್ನು ಹೇಗೆ ಮಾಡುವಂಥದ್ದು, ಪಿತೃಪಕ್ಷವನ್ನು ಒಂದು ವೇಳೆ ನೀವು ಮಾಡದೇ ಹೋದರೆ ಯಾವಾಗ ಮಾಡ್ಬೋದು, ಹೇಗೆ ಮಾಡ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ನೀವು ಕ್ಲಾಸಿಗೆ ಬಂದಾಗ ದಯವಿಟ್ಟು ಇದನ್ನು ಕೇಳಬೇಕು. ಹೇಗೆ ಪಿತೃಪಕ್ಷ ಮಾಡೋದು, ನಾವು ಮಾಡಲಿಲ್ಲ ಈ ವರ್ಷ, ಯಾವಾಗ ಮಾಡ್ಬೋದು, ಯಾವ ಡೇಟು ಸೂಕ್ತವಾಗಿದೆ, ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೇರವಾಗಿ ಅಲ್ಲಿ. ಇನ್ನು ಹಣದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ, ಈ ಧರ್ಮ ಕರ್ಮಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಕಾರ್ಯಕ್ರಮದ ಮುಖಾಂತರ ಕೂಡ ಹಂಚಿಕೊಳ್ತಾ ಇರ್ತೀರಾ. ಅದರ ಜೊತೆಗೆ ವರ್ಕ್ಶಾಪ್ ಮುಖಾಂತರ ಕೂಡ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತಿದ್ದೀರಾ. ಇನ್ನು ಇದೆಲ್ಲದರ ಜೊತೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ನೀವು ಬಿಡುಗಡೆ ಮಾಡಿದ್ದೀರಾ. ಪುಸ್ತಕಗಳಲ್ಲಿ ಇದರೆಲ್ಲ ಮಾಹಿತಿಯನ್ನು ಕೂಡ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ನೀವೇ ಬರೆದಿರುವಂತಹ ಹಣ ಮತ್ತು ಐಶ್ವರ್ಯದ ವಿಶ್ವ ಮತ್ತು ತಂತ್ರ ಅನ್ನುವಂಥ ಈ ಪುಸ್ತಕ ಏನಿದೆ, ಈ ಪುಸ್ತಕದಲ್ಲೂ ಹಲವಾರು ವಿಚಾರಗಳನ್ನು ನೀವು ಮೆನ್ಷನ್ ಮಾಡಿದ್ದೀರಾ. ಅದರಲ್ಲಿ ಒಂದು ವಿಚಾರ, ಹಣ ಎಲ್ಲ ಸಮಸ್ಯೆಗಳ ಮೂಲವಲ್ಲ, ಬಹುತೇಕ ಎಲ್ಲ ಸಮಸ್ಯೆಗಳ ಮೂಲ ಹಣ ಇಲ್ಲದಿರೋದು ಅನ್ನೋದ್ರ ಬಗ್ಗೆ ನೀವು ಮೆನ್ಷನ್ ಮಾಡಿದ್ದೀರಾ. ಇದನ್ನು ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದಾ? ಹಾಂ ಮೇಡಮ್, ನೀವು ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ. ನಾನು ಪುಸ್ತಕದಲ್ಲಿ ಇದನ್ನು ಬರೆದಿದ್ದೇನೆ. ಹಣ ಎಲ್ಲ ಸಮಸ್ಯೆಗಳ ಮೂಲವಲ್ಲ, ಬಹುತೇಕ ಎಲ್ಲ ಸಮಸ್ಯೆಗಳ ಮೂಲ ಹಣವಿಲ್ಲದಿರುವುದು ಅಂತ ಹೇಳಿದ್ದೇನೆ. ಅಲ್ಲ, ಸತ್ಯ ಅಲ್ವಾ? ನೀವು ಯೋಚನೆ ಮಾಡಿ, ಹಣ ಇರೋದು ಹೇಗೆ ತೊಂದರೆ ಆಗ್ಬಿಡುತ್ತೆ? ಎಲ್ಲ ಸಮಸ್ಯೆಗಳಿಗೂ ಮೂಲ ಹಣವಿಲ್ಲದೆ ಇರೋದಲ್ವಾ, ಹಣ ಇರೋದಲ್ಲ. ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆಯಪ್ಪ, ಈಗ ನಿಮ್ಮ ಲೈಫಲ್ಲೂ ಏನೋ ಸಮಸ್ಯೆಗಳಿದೆ ಅಂದ್ಕೊಳ್ಳೋಣ. ಬಹುತೇಕ ಸಮಸ್ಯೆಗಳಿಗೆ ಕಾರಣ ಈ ಹಣ ಇಲ್ಲದೆ ಇರೋದೇ ಹೊರತು ಹಣ ಇರೋದಲ್ಲ. ಒಂದು ಅರ್ಥದಲ್ಲಿ ಇದರಲ್ಲಿ ಎರಡು ಮೀನಿಂಗ್ ಇದೆ. ಒಂದು ಹಣವಿಲ್ಲದೆ ಇರೋದು, ಇನ್ನೊಂದು ಹಣ ಇರೋದು ಇದೆ. ಯಾವಾಗ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಹಣ ಇದ್ದಾಗ ಅದರಿಂದ ನಮಗೆ ಕೆಟ್ಟದಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೊಂದು 10 ಕೋಟಿನೋ ಅಥವಾ 5 ಕೋಟಿನೋ ಅಥವಾ 1 ಕೋಟಿನೋ ಬೇಕು ಅಂದ್ಕೊಳ್ಳೋಣ. ನಂತರ 1000 ಕೋಟಿ ಇದ್ದರೆ ತೊಂದರೆ ಆಗುತ್ತೆ. ಅವಶ್ಯಕತೆ ಇಲ್ಲ ಅದು. ಇದು ಹೇಗಿದೆ ಅಂತಂದರೆ, ನಾವಾಗ ಊಟಕ್ಕೆ ಕೂತ್ಕೊಳ್ತೀವಿ, ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟ್ ಮಸಾಲೆ ದೋಸೆ ಅಥವಾ ಇನ್ನೊಂದು ಪ್ಲೇಟ್ ಏನೋ ಒಂದು ತೆಗೆದುಕೊಂಡು ಕಾಫಿ ಕುಡಿತೀವಿ. ಇಷ್ಟೇ ತಾನೇ ಕುಡಿಯೋಕ್ಕಾಗುವಂಥದ್ದು. ನನಗೆ ಹೊಟ್ಟೆ ಹಸಿವು ಅನ್ನೋ ಕಾರಣಕ್ಕೆ ಒಂದು 25 ಪ್ಲೇಟ್ ಇಡ್ಲಿ, ಒಂದು 30 ಪ್ಲೇಟು ಮಸಾಲೆ ದೋಸೆ ಅಥವಾ ಇನ್ನೊಂದು 50 ಪ್ಲೇಟು ರೈಸ್ ಬಾತು
ಕಾಫಿ ಒಂದು 100 ಕಾಫಿ ಕುಡಿಯೋಕ್ಕಾಗುತ್ತಾ? ಯಾವುದೆಲ್ಲ ಅತಿ ಆಗುತ್ತೋ ಅವೆಲ್ಲ ತೊಂದರೆನೇ, ಯಾವುದೆಲ್ಲ ಮಿತಿ ಆಗುತ್ತೋ ಅದರಿಂದನೂ ತೊಂದರೆನೇ. ಸೊ ಯಾವುದು ಅತಿ ಆಗಬಾರ್ದು, ಯಾವುದು ಮಿತಿ ಆಗಬಾರ್ದು. ಇದು ಊಟಕ್ಕೂ ಸರಿ, ನಿದ್ದೆಗೂ ಸರಿ, ಅಥವಾ ವ್ಯಾಯಾಮ ಎಕ್ಸಸೈಸ್ಗೂ ಸರಿ, ಓದೋದಕ್ಕೂ ಸರಿ, ಅಥವಾ ಪ್ರತಿಯೊಂದು ವಿಚಾರಕ್ಕೂ, ಕಾಮ ಕ್ರೋಧ ಮೋಹ ಏನೆಲ್ಲ ಇದೆಯೋ ಎಲ್ಲದಕ್ಕೂ ಸರಿ, ಹಣದ ವಿಚಾರಕ್ಕೂ ಸರಿ. ಸೊ ಹಾಗಾಗಿ ಎಲ್ಲವೂ ಸಮವಾಗಿರಬೇಕು, ಎಷ್ಟು ಬೇಕೋ ಅಷ್ಟಿರಬೇಕು. ಸೊ ಹಾಗಾಗಿ ನಾನು ಅದನ್ನು ಬುಕ್ಕಲ್ಲಿ ಬರೆದಿರುವಂಥದ್ದು. ಯಾರೆಲ್ಲ ಪುಸ್ತಕ ತೆಗೆದುಕೊಂಡಿದ್ದೀರೋ ದಯವಿಟ್ಟು ಓದಿ, ಅರ್ಥ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಯಾರೆಲ್ಲ ತೆಗೆದುಕೊಂಡಿಲ್ವೋ ದಯವಿಟ್ಟು ಒಂದು ತೆಗೆದುಕೊಳ್ಳಿ. ಇಟ್ಸ್ ಮ್ಯಾಂಡೇಟ್ರಿ. ಇದು ಭಗವದ್ಗೀತೆ ಹೇಗೆ ಮನೆಯಲ್ಲಿರಬೇಕೋ ಅದೇ ರೀತಿಯೇ ಈ ಪುಸ್ತಕಗಳು ಮನೆಯಲ್ಲಿರಬೇಕು, ನಾವು ಓದಬೇಕು, ಪಾಲಿಸಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಮೇಡಮ್. ಬಹಳ ಉತ್ತಮವಾದಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ವೀಕ್ಷಕರೇ ನೋಡಿದ್ರಲ್ಲ, ಅದೇ ರೀತಿ ಈಗ ನೋಡಿ, ಹಣ ಮತ್ತು ಐಶ್ವರ್ಯದ ಪುಸ್ತಕದ ಬಗ್ಗೆ ನಾನು ಕೇಳ್ತಾ ಇದ್ದೆ. ಅದರ ಜೊತೆಗೆ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನುವಂತಹ ಕ್ಯಾಪ್ಷನ್ ಇರುವಂತಹ ಪುಸ್ತಕ. ಇದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಐಶ್ವರ್ಯವನ್ನು ಯಾವ ರೀತಿಯಾಗಿ ನಮ್ಮ ಬಳಿಯೇ ಇಟ್ಕೊಳ್ಳೋದಕ್ಕೆ ನಾವು ಏನೇನು ಮಾಡಬಹುದು, ಅದರ ಟ್ರಿಕ್ಸ್ಗಳು, ಇದೆಲ್ಲದರ ಬಗ್ಗೆ ಗುರೂಜಿಯವರು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪುಸ್ತಕಗಳು ಬೇಕಾಗಿದ್ದಲ್ಲಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಈ ಪುಸ್ತಕಗಳನ್ನು ನೀವು ಕೊಂಡ್ಕೊಳ್ಬಹುದು. ಹಣವನ್ನು ಸಂಪಾದನೆ ಮಾಡೋದು ಹೇಗೆ, ಐಶ್ವರ್ಯವನ್ನು ನಮ್ಮ ಬಳಿಯೇ ಇರುವಂತೆ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲದ್ರ ಬಗ್ಗೆ ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅದರ ಜೊತೆಗೆ ಪ್ರತಿ ತಿಂಗಳು ಕೂಡ ಗುರೂಜಿಯವರು ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಿರ್ತಾರೆ. ಆ ವರ್ಕ್ಶಾಪನ್ನು ಕೂಡ ಅಟೆಂಡ್ ಮಾಡಿ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರೂಜಿ, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀರಿ. ಇವತ್ತು ಯಾವ ವಿಚಾರದ ಕುರಿತಂತೆ ಒಂದಷ್ಟು ಸಲಹೆ, ಸೂಚನೆ, ಟಿಪ್ಸನ್ನು ನೀಡ್ತಿದ್ದೀರಿ? ಇದನ್ನು ನಾನು ಇದಕ್ಕೂ ಮುಂಚೆ 1 ಸಲ 2 ಸಲ ಹೇಳಿದ್ದೇನೆ. ಎಷ್ಟು ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಇನ್ನು ಮುಂದೆ ಆದರೂ ಯಾರೆಲ್ಲ ಮಾಡ್ತಿಲ್ವೋ ದಯವಿಟ್ಟು ಮಾಡಿ. ನಾನು ಪ್ರತಿ ಸಲ ಹೇಳ್ತಿರ್ತೇನೆ, ನನ್ನನ್ನು ಟೆಸ್ಟ್ ಮಾಡಬೇಕು. ನೀವು ಸುಮ್ಮನೆ ನಾನು ಹೇಳೋದೆಲ್ಲ ನಂಬಬಾರ್ದು. ಇನ್ಫ್ಯಾಕ್ಟ್ ಈ ಕಲಿಯುಗದಲ್ಲಿ ನಾವು ಯಾರನ್ನೂ ನಂಬಬಾರ್ದು. ಒಂದು ವೇಳೆ ನಾವು ನಂಬಲೇಬೇಕು ಅನ್ನೋದಾದರೆ ಆ ಒಂದು ವ್ಯಕ್ತಿ, ನಾವು ನಂಬುವಂಥ ವ್ಯಕ್ತಿ ನಾವೇ ಆಗಿರಬೇಕೆ ಹೊರತು ಇನ್ನೊಬ್ರು ಆಗಿರಬಾರ್ದು ಅಂತ ತುಂಬ ಸಲ ಹೇಳಿದ್ದೇನೆ. ಸೊ ಹಾಗಾಗಿ ದಯವಿಟ್ಟು ನಾನು ಈಗ ಕ್ರಿಯೆ ಏನು ಹೇಳ್ತೇನೋ ಅದು ನೀವು ಪಾಲನೆ ಮಾಡಿ ನೋಡಿ. ನಿಮಗೆ ಆದರೆ ನಿಜವಾಗ್ಲೂ ಒಳ್ಳೆಯದಾಯ್ತಪ್ಪ ಅನ್ನೋದಾದರೆ ನಾನು ಹೇಳೋದನ್ನು ಫಾಲೋ ಮಾಡಿ, ವರ್ಕ್ಶಾಪ್ ಬನ್ನಿ, ಒಳ್ಳೆಯದಾಗುತ್ತೆ. ನೀವು ಒಂದು ವೇಳೆ ಏನೂ ಫಾಲೋ ಮಾಡಿದೆ ಸುಮ್ಮನೆ ನೀವೇನೋ ಕಾಟಾಚಾರಕ್ಕೆ ನೋಡೋದು ಅಥವಾ ಏನೋ ಅರ್ಧಂಬರ್ಧ ಮಾಡಿದ್ರೆ ಪ್ರಯೋಜನ ಇರೋದಿಲ್ಲ. ಸೊ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೋಡಿ, ನನ್ನ ಹತ್ರ ತಾಮ್ರದ ಒಂದು ಲೋಟ ಇದೆ. ಈ ರೀತಿ ತಾಮ್ರದ ಲೋಟ ಆಗ್ಬೋದು ಅಥವಾ ತಾಮ್ರದ ಕಳಶ ಆಗ್ಬೋದು. ಈ ರೀತಿ ಒಂದು ಕಳಶ ಅಥವಾ ತಾಮ್ರದ ಲೋಟದಲ್ಲಿ ನೀರನ್ನು ತುಂಬಿಸಿ 3 ಸಲ ನೀರಿಗೆ ನಿಮಗೇನು ಬೇಕೋ ಅದನ್ನು ಕೋರ್ಕೊಳ್ಳಿ. ಸಪೋಸ್ ಕೋರ್ಟ್ ಕೇಸು ಸಾಲ್ವ್ ಆಗಬೇಕು, ಅಥವಾ ಮನೆಯಲ್ಲೇನೋ ಜಗಳ ಇದೆ ಅದು ನಿವಾರಣೆ ಆಗಬೇಕು, ಅಥವಾ ನಿಮಗೆ ಹಣ ಏನೋ ಬರೋದಿದೆ ಬರಬೇಕು, ಕೊಟ್ಟಿರೋ ಹಣ ವಾಪಸ್ ಬರಬೇಕು, ಅಥವಾ ಯಾವುದೋ ಜಮೀನು ಲಿಟಿಗೇಷನ್ ಆಗ್ಬೋದು, ಅಥವಾ ಏನೋ ಒಂದು ಒಳ್ಳೆ ಕೆಲಸ ಆಗೋದಿದೆ ಆಗದೇ ಇರ್ಬೋದು, ಅಥವಾ ಮದುವೆ ಆಗದೇ ಇರೋರಿಗೆ ಮದುವೆ ಸೆಟ್ ಆಗಬೇಕು ಅನ್ನೋದಿರ್ಬೋದು, ಆರೋಗ್ಯ ಸಮಸ್ಯೆ ಇರೋರಿಗೆ ಒಳ್ಳೆ ಆರೋಗ್ಯ ಸಿಗಬೇಕು ಅನ್ನೋದಿರ್ಬೋದು. ಇದೇನೇ ಇರಲಿ, ಇದನ್ನೆಲ್ಲವನ್ನು 3 ಸಲ ನಿಮಗೇನು ಬೇಕೋ ಅದನ್ನು ಈ ನೀರಿಗೆ ಹೇಳ್ಕೊಳ್ಬೇಕು. ಸೊ ಏನು ಹೇಳ್ಕೊಳ್ಬೇಕು? ಫಾರ್ ಎಕ್ಸಾಂಪಲ್, ನಾವು ದುಡ್ಡು ಬೇಕು ಅನ್ನೋದಾದರೆ ನನಗೆ ಪ್ರತಿ ತಿಂಗಳು ಅತಿ ಸುಲಭವಾಗಿ 3 ಲಕ್ಷ ರೂಪಾಯಿ ಲಾಭವು ಅಥವಾ ಹಣವು ನನ್ನ ಬದುಕಿಗೆ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಇದನ್ನು 3 ಸಲ ಹೇಳಬೇಕು. ಹೇಗೆ ಹೇಳಬೇಕು? ಮನಸ್ಸಿನಿಂದ, ನಂಬಿಕೆಯಿಂದ, ಅಂತರಾಳದಿಂದ ಹೇಳಬೇಕು. ಸೊ 3 ಸಲ ಹೇಳಿ ಅದನ್ನು ಅಲ್ಲೇ ಮಲಗುವಂಥ ಕೋಣೆಯಲ್ಲಿ ಅಲ್ಲೆಲ್ಲೋ ಪಕ್ಕದಲ್ಲಿ ಇಟ್ಬಿಟ್ಟು ಮಲ್ಕೊಳ್ಳಿ, ಏನಾದರೂ ಮುಚ್ಚಿಬಿಟ್ಟು ಮಲ್ಕೊಳ್ಳಿ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನಾವು ಅಫರ್ಮೇಷನ್ 3 ಸಲ ಈ ಮಂತ್ರವನ್ನು ಹೇಳಿ ಆ ನೀರನ್ನು ಕುಡಿಬೇಕು. ನೋಡಿ, ಕೆಲವರು ಅಂದ್ಕೊಳ್ತಿರ್ಬೋದು, ಏನೋ ಟೀಕೆ ಮಾಡೋದಕ್ಕೆ ಕೆಲವರು ಇರ್ತಾರಲ್ವಾ. ಸಿ ದೇ ವಿಲ್ ಬಿ ಡೌಟಿಂಗ್. ಜಸ್ಟ್ ಬಿಕಾಸ್ ನೀವು ಇದನ್ನು ಹೇಳಿದ ತಕ್ಷಣ ನಿಮಗೆ ದುಡ್ಡು ಬಂದ್ಬಿಡುತ್ತಾ? ಕೆಲವರು ಇನ್ನೂ ಕೇಳ್ತಾರೆ, ಅಲ್ಲ ಸ್ವಾಮಿ ನೀವೇ ಮಾಡ್ಬೋದಲ್ವ, ನೀವೇಗೆ ಬಂದು ಯೂಟ್ಯೂಬ್ ಶೂಟ್ ಮಾಡ್ತೀರಾ, ನೀವೇಗೆ ವರ್ಕ್ಶಾಪ್ ಮಾಡ್ತೀರಾ ಅಂಥದ್ದೆಲ್ಲ ಹೇಳ್ತಾರೆ. ಇದು ಮಾಡುವಂಥದ್ದು ನಮ್ಮ ಸುಪ್ತ ಚೇತನ ಮನಸ್ಸಿನಲ್ಲಿ ಅಥವಾ ವಿಶ್ವದಲ್ಲಿ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಕೋಡಿಂಗ್ ಮಾಡಿದಾಗೆ ಮಾಡೋ ಕಾರಣಕ್ಕೆ
ದುಡ್ಡು ಬಂದು ಮನೆಯಲ್ಲಿ ಏನೋ ದಿಢೀರ್ನೆ ಯಾರೋ ಬಂದು ಇಟ್ಬಿಟ್ಟು ಹೋಗ್ಬಿಡಲ್ಲ, ಅಥವಾ ದುಪ್ಪು ಅಂತ ಕೆಳಗಡೆ ಬಿದ್ದುಬಿಡಲ್ಲ. ನಮಗೆ ದುಡ್ಡಿನ ಅವಕಾಶಗಳು ಕಾಣಿಸುತ್ತೆ, ಅಥವಾ ನಾವು ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ವಿಶ್ವಜ್ಞಾನ ಬರುತ್ತೆ, ಅಥವಾ ಆಪರ್ಚುನಿಟೀಸ್ ಅವಕಾಶಗಳು ಬರುತ್ತೆ. ಸೊ ಆ ಅವಕಾಶಗಳಿಂದ ನಾವು ಈ ದುಡ್ಡನ್ನು ಮಾಡೋದಕ್ಕಾಗುತ್ತೆ. ಇದೇನು ಮಾಡುತ್ತೆ, ನಮ್ಮ ಮೈಂಡನ್ನು ರೀವೈರ್ ಮಾಡುತ್ತೆ, ಸಾಫ್ಟ್ವೇರ್ ಪ್ರೋಗ್ರಾಮ್ ಮಾಡುತ್ತೆ, ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ, ಇನ್ನೂ ಹೆಚ್ಚು ರಿಸ್ಕ್ ತಗೊಳ್ಳೋದಕ್ಕೆ, ಇನ್ನೂ ಕ್ರಿಯಾಶೀಲತೆಯನ್ನು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ. ಇಟ್ಸ್ ನಾಟ್ ಅ ಸಿಂಪಲ್ ನಾರ್ಮಲ್ ಥಿಂಗ್. ಯು ಜಸ್ಟ್ ಡೂ ಇಟ್ ಆ್ಯಂಡ್ ಗೋ ಟು ಸ್ಲೀಪ್. ಸುಮ್ಮನೆ ಮಾಡೋದು, ಬೆಚ್ಚನ ಮಲ್ಕೊಂಬಿಡೋದು, ಬೆಳಗ್ಗೆ ಯಾವಾಗೋ ಎದ್ದೇಳೋದು, ಕೆಲಸ ಮಾಡದೇ ಇರೋದು, ಸೋಂಬೇರಿಗಳಾಗಿರೋದು, ಇಷ್ಟು ಮಾತ್ರ ಇರೋದಕ್ಕೆ ಎಲ್ಲ ಸಿಗಬೇಕು ಅಂತಂತೇನಿಲ್ಲ. ನಾವು ಯಾವಾಗ ಇದನ್ನು ಮಾಡ್ತೇವೋ, ಮಂತ್ರ ಮಾಡಿದಾಗ ಅದಕ್ಕೆ ಮನಸ್ಸು, ಮನ ಮತ್ತು ತನು ಅಂತ ಹೇಳ್ತಾರೆ. ಮನಸ್ಸನ್ನು ಬಳಸ್ಕೊಂಡು ಮಾಡೋ ಕ್ರಿಯೆಗಳಿಗೆ ಮಂತ್ರ ಅಂತ ಹೇಳಿದ್ರೆ, ಈ ತನು, ಈ ಬಾಡಿಯನ್ನು ಬಳಸ್ಕೊಂಡು ಮಾಡೋ ಕ್ರಿಯೆಗಳಿಗೆ ತಂತ್ರ ಅಂತಾರೆ. ಮಂತ್ರ, ತಂತ್ರ. ಮನಸ್ಸಿನ ಮೂಲಕ ಮಾಡುವಂಥದ್ದು ಮಂತ್ರವಾದರೆ, ಈ ತನುವಿನ ಮೂಲಕ, ಈ ಶರೀರದ ಮೂಲಕ ಮಾಡುವಂಥದ್ದನ್ನು ತಂತ್ರ ಅಂತಾರೆ. ಅದನ್ನೇ ನಾನು ಕಾರ್ಯಾಗಾರದಲ್ಲಾಗಲಿ, ಅಥವಾ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಾಗಲಿ, ಅಥವಾ ಇನ್ನೆಲ್ಲೋ ಆಗಲಿ ಇದನ್ನೇ ನಾನು ಹೇಳುವಂಥದ್ದು. ಇವೆರಡೂ ಯಾರು ಅಳವಡಿಸ್ತಾರೋ ಮಂತ್ರ ತಂತ್ರವನ್ನು, ಖಂಡಿತವಾಗಿಯೂ ಅವ್ರು ಏನು ಕೋರ್ಕೊಳ್ತಾರೋ ಅದೆಲ್ಲ ಬರುತ್ತೆ. ಅದೇ ಅರ್ಜುನನಿಗೆ ಶ್ರೀಕೃಷ್ಣ ಮಹಾಭಾರತ ಯುದ್ಧ ನಡೀತಿರ್ಬೇಕಂತಂದರೆ ಬೋಧಿಸುವಂಥದ್ದು. ನಾನು ಮಂತ್ರವನ್ನು ಹೇಳ್ತೇನೆ, ನೀನು ತಂತ್ರವನ್ನು ಮಾಡಬೇಕು. ಯುದ್ಧ ಮಾಡಬೇಕಾಗಿರೋದು ಯಾರು? ಅರ್ಜುನ, ನೀನೇ. ಬಟ್ ಮಂತ್ರ ಅಂತಂದರೆ ಆ ಶಕ್ತಿ ತುಂಬುವಂಥದ್ದು ನಾನಾಗಿರ್ತೇನೆ. ಸೊ ಕಲಿಯುಗದಲ್ಲಿ ನಾವು ಹಣ, ಆಸ್ತಿ, ಐಶ್ವರ್ಯಗಳು, ಅಥವಾ ನಮಗೆ ಏನು ಬೇಕೋ ಅದನ್ನೆಲ್ಲ ಪಡ್ಕೋಬೇಕು ಅನ್ನೋದಾದರೆ ಈ ಮಂತ್ರ ಮತ್ತು ತಂತ್ರ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ಇದನ್ನು ಅಳವಡಿಸಿ, ಇದನ್ನು ಮಾಡಿ, ಖಂಡಿತವಾಗಿಯೂ ನಾವೆಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ. ಸಾಲ ಇರೋರು ಸಾಲ ಮುಕ್ತಿ ಪಡೆಯೋದು 100% ಗ್ಯಾರಂಟಿ. ಸೊ ಯಾರೆಲ್ಲ ಈ ಮುಂಬರುವ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ, ಏನೆಲ್ಲ ಹೇಳಿದಾರೋ ಆ ಪ್ರೋಟೋಕಾಲ್ನ ಫಾಲೋ ಮಾಡಿ, ಅದನ್ನೆಲ್ಲ ತೆಗೆದುಕೊಂಡು ಬನ್ನಿ. ನೇರವಾಗಿ ನಾನು ನಿಮಗೆ ಸಿಗ್ತೇನೆ. ವಿಶ್ವ ಆಶೀರ್ವಾದವನ್ನು ನಾನು ಕೊಡ್ತೇನೆ. ನನ್ನ ಒಂದು ಶಕ್ತಿಯುತವಾದ ಆಶೀರ್ವಾದವನ್ನು ನಿಮಗೆ ಕೊಡ್ತೇನೆ. ಖಂಡಿತವಾಗಿಯೂ 3 ತಿಂಗಳು, 6 ತಿಂಗಳು, 1 ವರ್ಷದಲ್ಲೋ 2 ವರ್ಷದಲ್ಲೋ ಸಾಲವನ್ನು ತೀರಿಸಿ ನಮಗೆ ಹೇಗೆ ಬೇಕೋ ಅಂಥ ಒಂದು ಲೈಫನ್ನು ನಾವು ಲೀಡ್ ಮಾಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಬಹಳ ಉತ್ತಮವಾದಂತಹ ಒಂದು ವಿಚಾರವನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ ಗುರೂಜಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇರ್ತೀರಾ. ಹಣಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಮನೆಯಲ್ಲಿ ಕೌಟುಂಬಿಕ ಕಲಹಗಳಿರಬಹುದು, ಜೀವನದಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಈ ರೀತಿ ಸಮಸ್ಯೆಗಳು ಸಾಕಷ್ಟು ಜನರ ಬಾಳಲ್ಲಿ ಇರುತ್ತೆ. ಇದೆಲ್ಲದಕ್ಕೂ ನಿಮಗೆ ಪರಿಹಾರ ಬೇಕಾಗಿದ್ದಲ್ಲಿ ನೀವು ನಮ್ಮ ಗುರೂಜಿಯವರು ಕಂಡಕ್ಟ್ ಮಾಡುವಂತಹ ವರ್ಕ್ಶಾಪನ್ನು ಅಟೆಂಡ್ ಮಾಡಿದ್ರೆ ಅದೆಲ್ಲದಕ್ಕೂ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗಾದರೆ ಏನು ಮಾಡಬೇಕು? ನೀವು ಮಾಡಬೇಕಾಗಿರೋದಿಷ್ಟೇ. ಇದೇ ಅಕ್ಟೋಬರ್ 26ರಂದು ಕೆಳಕಂಡಂತಹ ವಿಳಾಸದಲ್ಲಿ ಗುರೂಜಿಯವರ ವರ್ಕ್ಶಾಪ್ ನಡೆಯುತ್ತೆ. ವರ್ಕ್ಶಾಪ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಬೇಕು, ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ವರ್ಕ್ಶಾಪನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮತ್ತಷ್ಟು ಉತ್ತಮವಾದಂತಹ ಮಾಹಿತಿಯೊಂದಿಗೆ ಹಣ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ತಂತ್ರ, ಮಂತ್ರ, ಟೆಕ್ನಿಕ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ.